ಐಪಿಎಲ್ 2025ರಲ್ಲಿ ನಡೆಯಲಿರುವ 3 ದೊಡ್ಡ ರೈವಲ್ರಿಗಳು. ಎಲ್ಲ ಐಪಿಎಲ್ ಅಭಿಮಾನಿಗಳು ಇದಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದಾರೆ. ನಂಬರ್ 1 ಆರ್ಸಿಬಿ ವರ್ಸಸ್ ಸಿಎಸ್ಕೆ. ನಿಮಗೆ ನೆನಪಿದ್ದರೆ 2024ರ ಐಪಿಎಲ್ನಲ್ಲಿ ಆರ್ಸಿಬಿ ತಂಡವು ಸಿಎಸ್ಕೆಯನ್ನು ಟೂರ್ನಮೆಂಟ್ನಿಂದ ಹೊರಹಾಕಿತು. ಇದರ ಜೊತೆಗೆ ಧೋನಿಯವರ ಹ್ಯಾಂಡ್ ಶೇಕ್ ವಿವಾದವು ದೊಡ್ಡ ಮಟ್ಟದಲ್ಲಿ ನಡೆದಿತ್ತು ಮತ್ತು ಆರ್ಸಿಬಿ ಸೆಮಿಫೈನಲ್ನಲ್ಲಿ ಸೋತ ನಂತರ ಸಿಎಸ್ಕೆ ಅಭಿಮಾನಿಗಳು ಅವರನ್ನು ಟ್ರೋಲ್ ಮಾಡಿದ್ದರು. ಹಾಗಾಗಿ ಸಿಎಸ್ಕೆ ಈ ಬಾರಿ ಆರ್ಸಿಬಿ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಬಯಸುತ್ತದೆ. ಅದೇ ಸಮಯದಲ್ಲಿ ಆರ್ಸಿಬಿಯು ಸಿಎಸ್ಕೆ ವಿರುದ್ಧ ಮತ್ತೊಮ್ಮೆ ಗೆಲ್ಲಲು ತುದಿಗಾಲಲ್ಲಿ ನಿಂತಿದೆ. ನಂಬರ್ 2 ಎಸ್ಆರ್ಎಚ್ ವರ್ಸಸ್ ಕೆಕೆಆರ್. 2024ರ ಐಪಿಎಲ್ ಫೈನಲ್ನಲ್ಲಿ ಎಸ್ಆರ್ಎಚ್ ಮತ್ತು ಕೆಕೆಆರ್ ಮುಖಾಮುಖಿಯಾದವು. ಆ ಪಂದ್ಯದಲ್ಲಿ ಕೆಕೆಆರ್ ತಂಡವು ಹೈದರಾಬಾದ್ ತಂಡವನ್ನು ಹೀನಾಯವಾಗಿ ಸೋಲಿಸಿತು. ಆದರೆ 2025ರಲ್ಲಿ ಹೈದರಾಬಾದ್ ತಂಡ ಈ ಸೋಲಿನ ಸೇಡು ತೀರಿಸಿಕೊಳ್ಳಲು ಉತ್ಸುಕವಾಗಿದೆ. ಈ ಬಾರಿಯ ಕೆಕೆಆರ್ ತಂಡ 2024ರಷ್ಟು ಶಕ್ತಿಶಾಲಿಯಾಗಿಲ್ಲ, ಏಕೆಂದರೆ ಗೌತಮ್ ಗಂಭೀರ್, ನಾಯಕ ಶ್ರೇಯಸ್ ಅಯ್ಯರ್ ಮತ್ತು ಮಿಚೆಲ್ ಸ್ಟಾರ್ಕ್ ಇಲ್ಲ. ಇನ್ನೊಂದೆಡೆ ಎಸ್ಆರ್ಎಚ್ ಈಗ ಇನ್ನಷ್ಟು ಭಯಾನಕ ತಂಡವಾಗಿ ಬದಲಾಗಿದೆ. ನಂಬರ್ 3 ಎಲ್ಎಸ್ಜಿ ವರ್ಸಸ್ ಡಿಸಿ. 2024ರಲ್ಲಿ ರಾಹುಲ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡದಲ್ಲಿ ಇದ್ದರು. ಆದರೆ ಅವರ ಮತ್ತು ಎಲ್ಎಸ್ಜಿ ಮಾಲೀಕರ ನಡುವೆ ಸಮಸ್ಯೆ ಉಂಟಾಯಿತು. ಈ ಕಾರಣಕ್ಕೆ ಎಲ್ಎಸ್ಜಿ ತಂಡ ರಾಹುಲ್ ಅನ್ನು ಬಿಡುಗಡೆ ಮಾಡಿತು ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಅವರನ್ನು ಖರೀದಿಸಿತು. ಹಾಗಾಗಿ ಈ ಬಾರಿ ರಾಹುಲ್ ಎಲ್ಎಸ್ಜಿಗೆ ತಕ್ಕ ಉತ್ತರ ನೀಡಿ ತಾನು ಯಾವ ಮಟ್ಟದ ಆಟಗಾರ ಎಂಬುದನ್ನು ತೋರಿಸಲು ತುದಿಗಾಲಲ್ಲಿ ನಿಂತಿದ್ದಾರೆ.